ಆದರೆ ಟಾಕ್ಸಿಕ್ ಏನು ಅಂತ ಹೇಳಿದ್ರೆ ಸಿನಿಮಾದ ಒಂದು ವ್ಯವಹಾರದ ಬಗ್ಗೆ ತುಂಬ ಸದ್ದು ಮಾಡ್ತಾ ಉಂಟು. ಹಣ ಮತ್ತೆ ಫೇಮ್ ಎಲ್ಲಿರುತ್ತೋ ಅಲ್ಲಿ ಯಾವಾಗಲೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ, ಅಥವಾ ಯಾರೋ ಒಂದು ಸಮಸ್ಯೆ ಮಾಡೇ ಮಾಡ್ತಾರೆ ಅಂತ. ಸುಮ್ಮನೆ ಇದು ಸುಳ್ಳು ಹೇಳ್ತಾ ಇದ್ದಾರೆ. 120 crores ಯಾರು ಸಿನಿಮಾನ ಪರ್ಚೇಸ್ ಮಾಡ್ತಾರೆ? ಮಹೇಶ್ ಬಾಬು ಅವರು ಆಗಿರ್ಬೋದು ಅಥವಾ ಜೂನಿಯರ್ NTR ಆಗಿರ್ಬೋದು, ಅವರಿಗೆ ಎಷ್ಟು ಕ್ರೇಜ್ ಇದೆ ಅಷ್ಟೇ ಕ್ರೇಜ್ ಯಶ್ ಅವರಿಗೆ ಅಲ್ಲಿದೆ. ಸುಳ್ಳು ಹೈಪ್ ಕೊಡ್ತಾ ಇದ್ದಾರೆ, ದುರಂಧರ್ ಬರ್ತಾ ಇದೆ, ಹಾಗಾಗಿ ಈ ಥರ ಒಂದು ಸುಳ್ಳು ಹೈಪ್ ಎಲ್ಲ ಇದೆ ಅಂತ ಹೇಳಿಬಿಟ್ಟು ತುಂಬ ಮಾತಾಡ್ತಿದ್ದಾರೆ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ, ನಾನು ಹರ್ಷಿತಾ. ಯಶ್ KGF ಚಾಪ್ಟರ್ 2 ಆದಮೇಲೆ ಇವ್ರು ಯಾವ ಫಿಲ್ಮ್ ಬರುತ್ತೆ ಅಂತ ನಾವೆಲ್ಲ ಕಾಯ್ತಾ ಇದ್ವಿ. ಅದಕ್ಕೆ ಕೊನೆಯದಾಗಿ ಅವರೊಂದು ಆನ್ಸರ್ ಕೊಟ್ಟಿದ್ದೆ ಟಾಕ್ಸಿಕ್ ಮೂಲಕ. ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡ್ತಿರೋ ಈ ಸಿನಿಮಾನ ಏನು ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಜನಗಳಲ್ಲಿ, ಯಾವ ರೀತಿ ಬರಬಹುದು, ಯಾವ ರೀತಿ ಯಶ್ ಅವ್ರು ನಮಗೆ ಕಾಣಿಸ್ತಾರೆ ಅನ್ನೋ ಹಾಗೆ. ಸೊ ಈ ಎಲ್ಲ ವಿಚಾರಗಳ ನಡುವೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ನಾವು ಏನು ಟಾಕ್ಸಿಕ್ನ ಯಾವುದಾದ್ರೂ ಒಂದು ಕಾರಣದಿಂದ ಸುದ್ದಿಯಲ್ಲಿ ಇದ್ದೇ ಇರುತ್ತೆ, ಯಾವಾಗಲೂ ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ. ಅದೇ ರೀತಿ ಈ ಬಾರಿ ಕೂಡ ಒಂದು ಸುದ್ದಿ ಅದರ ಒಂದು ಕಾರಣದಿಂದ ಭಾರಿ ಹಲ್ಚಲ್ ಎಬ್ಬಿಸಿದೆ. ಅದುವೇ ಈ ಒಂದು ಟಾಕ್ಸಿಕ್ನ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ವಿತರಣಾ ಹಕ್ಕುಗಳ ವ್ಯವಹಾರದ ಬಗ್ಗೆ. ಸೊ ಹಾಗಾದರೆ ಏನು ವಿಚಾರ, ಯಾಕೆ ಇದೊಂದು ಇಷ್ಟೊಂದು ಸುದ್ದಿಯಲ್ಲಿ ಆಗ್ತಾ ಉಂಟು ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಟಾಕ್ಸಿಕ್ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ವಿತರಣಾ ಹಕ್ಕುಗಳ ಬಗ್ಗೆ ಕೂಡ ಏನು ಯಾವಾಗಲೂ ಯಾವುದೋ ಒಂದು ಫಿಲ್ಮ್ ಟ್ರೈಲರ್, ಫಿಲ್ಮ್ ಟೀಸರ್ಗೋಸ್ಕರ ಸದ್ದು ಮಾಡುತ್ತೆ. ಆದರೆ ಟಾಕ್ಸಿಕ್ ಏನು ಅಂತ ಹೇಳಿದ್ರೆ ಸಿನಿಮಾದ ಒಂದು ವ್ಯವಹಾರದ ಬಗ್ಗೆ ತುಂಬ ಸದ್ದು ಮಾಡ್ತಾ ಉಂಟು. ಅಂದರೆ ರೀಸೆಂಟಾಗಿ ಟಾಕ್ಸಿಕ್ ಸಿನಿಮಾ ಒಂದು ಹೇಳಿರುತ್ತೆ, ಏನು ಅಂತ ಹೇಳಿದ್ರೆ ಈ ಒಂದು ಟಾಕ್ಸಿಕ್ ಸಿನಿಮಾನ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣಗಳಲ್ಲಿ ಯಾರು ದಿಲ್ ರಾಜು ಅವರು ಏನು ಈ ಒಂದು ಸಿನಿಮಾನ ವಿತರಣಾ ಹಕ್ಕನ್ನು ಪಡೆದಿರ್ತಾರೆ ಅಂತ. SVC ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಈ ಒಂದು ಸಂಸ್ಥೆ ಏನಿದೆ ವಿತರಣಾ ಹಕ್ಕನ್ನು ಪಡೆದಿರ್ತಾರೆ ಅಂತ ಹೇಳ್ತಾರೆ. ಸೊ ಇದಾದಮೇಲೆ ತುಂಬ ಜನ ಏನು ಅಂತ ಹೇಳ್ತೇವಲ್ಲ, ಯಾವುದಾದ್ರೂ ಒಂದು ಇಲ್ಲಿ ಹಣ ಮತ್ತು ಫೇಮ್ ಎಲ್ಲಿರುತ್ತೋ ಅಲ್ಲಿ ಯಾವಾಗಲೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ, ಅಥವಾ ಯಾರೋ ಒಂದು ಸಮಸ್ಯೆ ಮಾಡೇ ಮಾಡ್ತಾರೆ ಅಂತ. ಸೊ ಇಲ್ಲೂ ಕೂಡ ಅದೇ ರೀತಿ ಆಗಿರೋದು. ಏನು ಅಂತ ಹೇಳಿದ್ರೆ ಸಿನಿಮಾನ ಸುಮ್ಮನೆ ಇದು ಸುಳ್ಳು ಹೇಳ್ತಾ ಇದ್ದಾರೆ. 120 crores ಯಾರು ಸಿನಿಮಾನ ಪರ್ಚೇಸ್ ಮಾಡ್ತಾರೆ, ಒಂದು ಸುಳ್ಳು ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ ಟೀಮ್ ಅಂತ ಹೇಳಿಬಿಟ್ಟು ಹಲವಾರು ಕಮೆಂಟ್ಸ್ಗಳು, ಅಂದರೆ ಕೆಲವರು ವಿಶ್ಲೇಷಕರು ಕೂಡ ಈ ಬಗ್ಗೆ ತುಂಬ ಮಾತಾಡ್ತಾರೆ. ಸೊ ಇದು ಎಲ್ಲದಕ್ಕೂ ಇವಾಗ ಯಾರೂ ಆನ್ಸರ್ ಹೇಳಿದ್ರು ಪರವಾಗಿಲ್ಲ, ನಾನೇ ಬಂದು ಆನ್ಸರ್ ಹೇಳ್ತೇನೆ ಅಂತ ಹೇಳಿಬಿಟ್ಟು ಈ ಒಂದು ಸಂಸ್ಥೆ SVC ಸಂಸ್ಥೆಯ ಮಾಲೀಕರಾಗಿರುವಂತಹ ದಿಲ್ ರಾಜು ಅವರು ನಿನ್ನೆ ಅವರ ಒಂದು ಮಾರ್ಕಾಂಡೇಯ ಅನ್ನೋ ಒಂದು ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ಕ್ವಶನ್ ಕೇಳಬೇಕಾದ್ರೆ ಹೇಳ್ತಾರೆ, ಯಾರು ಇದನ್ನೆಲ್ಲ ಸುಳ್ಳು ಹೇಳ್ತಾರೆ ಅವ್ರಿಗೊಂದು ಖಡಕ್ ಆಗಿರೋ ಒಂದು ಆನ್ಸರ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಅವ್ರು ಹೇಳ್ತಾರೆ, ಯಾರೆಲ್ಲ ಈ ಥರ ಹೇಳ್ತಿದ್ದಾರೆ ಅವರು ಒಂದ್ಸಲ ಬಂದುಬಿಟ್ಟು ಏನು ಟ್ರಾನ್ಸಾಕ್ಷನ್ ಆದಮೇಲೆ ಬ್ಯಾಂಕ್ ಕೊಡ್ತಾರಲ್ಲ ಸ್ಟೇಟ್ಮೆಂಟ್, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತಾರೆ. ಸೊ ಇದೆಲ್ಲದರಿಂದ ಅವರೊಂದು ಏನು ಇಷ್ಟೊಂದು ಹೈಪ್ ಆಗಿ, ಅಂದರೆ ಸುಳ್ಳು ಹೈಪ್ ಕೊಡ್ತಿದ್ದಾರೆ ಅಂತಲೂ ಹೇಳ್ತಾ ಇದ್ರು. ಅವ್ರಿಗೆಲ್ಲ ಒಂದು ಖಡಕ್ ಆಗಿರೋ ಒಂದು ಉತ್ತರನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ ದಿಲ್ ರಾಜು ಅವರು ತುಂಬ ವರ್ಷಗಳಿಂದ ಈ ಒಂದು ಕೆಲಸನ ಮಾಡ್ಕೊಂಬರ್ತಿದ್ದಾರೆ. ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಸಿನಿಮಾವನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಇದೇನು ಹೊಸದಲ್ಲ. ಹಾಗಾದರೆ ಸೊ ಇಷ್ಟೆಲ್ಲ ಇರಬೇಕಾದ್ರೆ ಅವ್ರು ಅಷ್ಟು ಸ್ವಲ್ಪ ಲೆಕ್ಕಾಚಾರ ಮಾಡಿ ಆದರೂ ಈ ಸಿನಿಮಾನ ತೊಗೊಳ್ಳಲ್ವಾ? ಅಂದರೆ ಈ ಒಂದು ಸಿನಿಮಾ ತೊಗೊಳ್ಳೋಕ್ಕೂ ತುಂಬ ಕಾರಣ ಇದೆ. ಒಂದು ಯಶ್ ಅವರಿಗಿರುವಂತಹ ತೆಲಂಗಾಣದಲ್ಲಿರುವಂತಹ ಒಂದು ಹೈಪ್, ಅಂದರೆ KGF ಮತ್ತು KGF ಚಾಪ್ಟರ್ 2 ಯಾವಾಗ ಬರುತ್ತೆ ಅಲ್ಲಿ ತೆಲಂಗಾಣದ ಜನಗಳೇನು, ಆಂಧ್ರ ಪ್ರದೇಶದ ಜನಗಳೇನಿದ್ದಾರೆ ಅವರು ತುಂಬಾ ಏನು ತಮ್ಮ ಸ್ವಂತ ತೆಲುಗು ನಟನ ಒಂದು ಸಿನಿಮಾ ಬಂದಾಗೆ ತುಂಬ ಖುಷಿ ಪಡ್ತಾರೆ. ಅದು ಏನು ಇವಾಗಲೂ ಕೂಡ ನಾವು ನೋಡ್ಬೋದು ಯಶ್ ಅವರಿಗೆ ಅಲ್ಲಿ ಎಷ್ಟು ಕ್ರೇಜ್ ಇದೆ ಅಂತ ಹೇಳಿದ್ರೆ, ಮಹೇಶ್ ಬಾಬು ಅವರು ಆಗಿರ್ಬೋದು ಅಥವಾ ಜೂನಿಯರ್ NTR ಆಗಿರ್ಬೋದು, ಅವರಿಗೆ ಎಷ್ಟು ಕ್ರೇಜ್ ಇದೆ ಅಷ್ಟೇ ಕ್ರೇಜ್ ಯಶ್ ಅವರಿಗೆ ಅಲ್ಲಿದೆ. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ ಅವರ ಯಶ್ ಅವರಿಗಿರುವಂತಹ ಒಂದು ಬ್ರ್ಯಾಂಡ್ ವ್ಯಾಲ್ಯೂ, ಅಂದರೆ ಯಾವುದೇ ಒಂದು ಒಬ್ಬ ಕನ್ನಡ ನಟ KGF ಅನ್ನೋ ಒಂದೇ ಒಂದು ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡಿಬಿಟ್ಟು ಇಷ್ಟೊಂದು ಕ್ರೇಜ್ ಸಂಪಾದಿಸ್ತೇನೆ ಅಂತ ಹೇಳಬೇಕಾದ್ರೆ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿರುತ್ತೆ ಸ್ವಲ್ಪ ಎಷ್ಟು ಜನ ಬರ್ತಾರೆ, ನಮಗೆ ಲಾಭ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಇಷ್ಟೆಲ್ಲ ಗೊತ್ತಿರೋದೇ ಅವರು ಯಾವುದೇ ಒಂದು ಸಿನಿಮಾನ ಪರ್ಚೇಸ್ ಮಾಡಲ್ಲ. ಇಷ್ಟೆಲ್ಲ ಗೊತ್ತಿಲ್ಲದೆ ಅವರು ಈ ಒಂದು ಕ್ಷೇತ್ರದಲ್ಲಿ ಇರಲ್ಲ ಕೂಡ ಹೌದು. ಸೊ ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ಏನೋ ಏನು ಹೇಳ್ತೀವಿ, ಒಂದು ನೆಗೆಟಿವ್ ಕಮೆಂಟ್ಸ್ ಏನಿದ್ದಾವೆ, ಹೈಪ್ ಕೊಡ್ತಿದ್ದಾರೆ, ಸುಳ್ಳು ಹೈಪ್ ಕೊಡ್ತಾ ಇದ್ದಾರೆ, ದುರಂಧರ್ ಬರ್ತಾ ಇದೆ, ಹಾಗಾಗಿ ಈ ಥರ ಒಂದು ಸುಳ್ಳು ಹೈಪ್ ಎಲ್ಲ ಇದೆ ಅಂತ ಹೇಳಿಬಿಟ್ಟು ತುಂಬ ಮಾತಾಡ್ತಿದ್ದಾರೆ. ಸೊ ಅದಕ್ಕೆ ಎಲ್ಲರಿಗೂ ಗೊತ್ತಿರಬೇಕೇನು ಅಂತ ಹೇಳಿದ್ರೆ ಯಶ್ ಅವರಿಗೆ ಎಷ್ಟು ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅಂತ. ಸುದ್ದಿ ಆಯಿತು ಸುಳ್ಳು ಅಂತ, ಇದಕ್ಕೆ ಈಗ ಒಂದು ಬ್ರೇಕ್ ಕೊಟ್ಟಿದ್ದಾರೆ. ಅದು ಸ್ವತಃ ದಿಲ್ ರಾಜು ಅವರೇ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಸದ್ಯಕ್ಕೆ ಈ ಒಂದು ಟಾಕ್ಸಿಕ್ ಬಗ್ಗೆ ಇರುವಂತಹ ಅಪ್ಡೇಟ್. ಇನ್ನು ಸಿನಿಮಾದ
ಟೀಸರ್ ಬರಬೇಕು, ಟ್ರೈಲರ್ ಬರಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರೆಲ್ಲ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಸೊ ಕಾದು ನೋಡ್ತಾ ಇರೋಣ ಹೇಗೆ, ಏನು ಟಾಕ್ಸಿಕ್ನ ಮುಂದಿನ ಅಪ್ಡೇಟ್ ಏನು, ಮುಂದಿನ ಹೆಜ್ಜೆ ಏನು ಅವರ ಸಿನಿಮಾ ತಂಡದ್ದು ಅಂತ. ಇದಿಷ್ಟು ಆಗಿತ್ತು ಈ ಹೊತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.